ಒಳ ಮೀಸಲಾತಿ ಅನುಷ್ಠಾನಕ್ಕೆ ತರುವಲ್ಲಿ ವಿಳಂಬ ಅನುಸರಿಸುತ್ತಿರುವುದನ್ನು ಖಂಡಿಸಿ ಆಗಸ್ಟ್ 3ರಂದು ರಾಯಚೂರು ಜಿಲ್ಲೆ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಒಳ ಮೀಸಲಾತಿ ಹೋರಾಟಗಾರ ಅಂಬಣ್ಣ ಆರೋಲಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ತಿಂಗಳು ಕಳೆದರೂ ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಮುನ್ನ ಒಳ ಮೀಸಲಾತಿ ಜಾರಿಗೆ ತರುತ್ತೇವೆ ಎಂದು ಭರವಸೆ ನೀಡಿದ್ದರು. ಆದರೆ ಕೊಟ್ಟಿರುವ ಭರವಸೆ ಹುಸಿ ಹೋಗಿದೆ ಎಂದರು. ಇಡೀ ನಮ್ಮ ರಾಯಚೂರು ಜಿಲ್ಲೆಯ ಸರ್ವ ಪಕ್ಷಗಳ ಸರ್ವ ಸಂಘಟನೆಗಳ ನಾಯಕರು ತೀರ್ಮಾನ ಮಾಡಿದ್ದು ಒಂದೇ, ಒಳ ಮೀಸಲಾತಿಗೆ ಮತ್ತೊಂದು ಸುತ್ತಿನ ಹೋರಾಟವನ್ನು ನಾವೇ ಆರಂಭ ಮಾಡೋಣ ಅಂತೇಳಿ ಮಸ್ಕಿಯ ಡಿಕ್ಲರೇಷನ್ ಮೊನ್ನೆ ಸೆಪ್ಟೆಂಬರ್ 20 ಆಗಿ. ಆ ಡಿಕ್ಲರೇಷನ್ ಏನಂತಂದ್ರೆ ಅಕ್ಟೋಬರ್ 2ಕ್ಕೆ ಅಂತಿಮ ಗಡುವು ಸರ್ಕಾರ ನೀಡ್ತೀವಿ. ಆ ಅಂತಿಮ ಗಡುವು ಒಳಗಡೆ ಸರ್ಕಾರ ಯಾವುದೇ ತೀರ್ಮಾನ ತೆಗೆದುಕೊಂಡು ಹೋಗಿದ್ರೆ ಮತ್ತೊಂದು ಸಾರಿ ನಾವು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸ್ತಕ್ಕಂಥ ಸರ್ಕಾರವನ್ನು ಗಮನಿಸಿರ್ತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ಕೆ ನಾವು ಸಿದ್ಧರಾಗಬೇಕು ತೀರ್ಮಾನ ಮಾಡಿದ್ವಿ. 2ನೇ ತಾರೀಕಿಗೆ ಯಾವುದೇ ರೀತಿಯ ಭರವಸೆಗಳನ್ನು ಕಾಣೋದಕ್ಕೋಸ್ಕರ ನಿನ್ನೆ ಮತ್ತೆ ಸಿರುವಾರದಲ್ಲಿ ಈ ದಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಮತ್ತೊಂದು ತೀರ್ಮಾನ ತೆಗೆದುಕೊಂಡಿದ್ವಿ. ನಮ್ಮ ಹುಸಿ ಭರವಸೆ ಈಡೇರ್ತಕ್ಕಂಥ ಸಾಧ್ಯತೆಗಳನ್ನ ಸರ್ಕಾರ ಕಡೆಗಣಿಸಿದೆ. ಭರವಸೆಯನ್ನು ಹುಸಿಗೊಳಿಸಿರೋದ್ರಿಂದ ನಾವು ಅಕ್ಟೋಬರ್ 3ಕ್ಕೆ ರಾಯಚೂರು ಜಿಲ್ಲೆಯನ್ನ ಬಂದ್ ಮಾಡ್ತಕ್ಕಂಥ ತೀರ್ಮಾನ ಮೂಲಕ ಸರ್ಕಾರದ ಮೇಲೆ ಒತ್ತಡ ಮಾಡಬೇಕು. ಅಕ್ಟೋಬರ್ 3 ಕೇವಲ ರಾಯಚೂರು ನಗರ ಅಲ್ಲ, ಇಡೀ ರಾಯಚೂರು ಜಿಲ್ಲೆ 7 ತಾಲೂಕು ಸಂಪೂರ್ಣವಾಗಿ ಬಂದ್ ಮಾಡಬೇಕನ್ನೋ ತೀರ್ಮಾನವನ್ನು ನಿನ್ನೆ ತೆಗೆದುಕೊಂಡಿದ್ವಿ. ಹಂಗಾಗಿ ಸರ್ಕಾರ ನಮ್ಮ ಜೊತೆ ಇದುವರೆಗೆ ನಡೆಸಿರ್ತಕ್ಕಂಥ ಮೀನಾದೇಶ, ವಿಳಂಬ ಧೋರಣೆ ಅಥವಾ ಕಾಲಹರಣ ಅಥವಾ ಯಾವುದೇ ರೀತಿಯ ಗೊಂದಲಗಳನ್ನು ತಾವೇ ಕ್ರಿಯೇಟ್ ಮಾಡಿ ತಮಗೆ ತಾವೇ ವಿಳಂಬ ಮಾಡ್ತಕ್ಕಂಥದ್ದು ನಾವು ಸಹಿಸೋ ಸ್ಥಿತಿಯಲ್ಲಿಲ್ಲ. ನಮ್ಮಲ್ಲಿ ಆ ಸಹನೆ ಉಳ್ಕೊಂಡಿಲ್ಲ. ಆ ಸಹನೆಗೆ ನೀವು ದ್ರೋಹ ಮಾಡಿದ್ದೀರಿ ಅನ್ನೋ ರಾಜ್ಯ ಸರ್ಕಾರದ ವಿರುದ್ಧದ ಒಂದು ಹೋರಾಟವನ್ನು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, MRHS, ದಂಡೋರ, ದಲಿತ ಸಂಘಟನೆಗಳು ಎಲ್ಲರೂ ಸೇರಿ ಮಾಡಬೇಕನ್ನೋ ತೀರ್ಮಾನವನ್ನು ಇವತ್ತು ನಮ್ಮ ಮುಂದೆ ಪ್ರಕಟಣೆ ಮಾಡ್ತೀವಿ. ಸ್ವಾಗತ ಮಾಡಿ, ಕೇವಲ ಸ್ವಾಗತ ಮಾಡೋದಕ್ಕೆ ಪರಿಹಾರ ಸ್ವಾಗತ ಮಾಡಬೇಕಾಗಿತ್ತು. ಒಂದೇ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಬೇಕಾಗಿತ್ತು. ಒಂದೇ ಸಾಲಿನ ತೀರ್ಮಾನ. ಪಂಚ ಗ್ಯಾರಂಟಿಗಳಿಗೆ SC/ST ಅನುದಾನವನ್ನ 56,000 ಕೋಟಿನ ಬಳಕೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಸಹಿಸಿದ್ದೀವಿ. ಆದರೆ ಒಳ ಮೀಸಲಾತಿ ನಮ್ಮ 1.5 ಕೋಟಿ ಪರಿಶಿಷ್ಟ ಜಾತಿಗಳ, ಅಂದರೆ ಪರಿಶಿಷ್ಟ ವರ್ಗಗಳ 50 ಉಪಜಾತಿಗಳ ಒಟ್ಟಾರೆ ಸಮಗ್ರ ಅಭಿವೃದ್ಧಿಗೆ ಒಂದು ಬಳಕೆ ಆಗ್ತದ, ಒಂದು ನಿಜವಾಗಿರ್ತಕ್ಕಂಥ ಉದ್ದೇಶ ಈಡೇರ್ತದ ಅನ್ನೋದಕ್ಕೋಸ್ಕರ ಒಳ ಮೀಸಲಾತಿ ನಮ್ಮ ಪ್ರಧಾನ ಆಶಯ ಆಗಿದೆ. ಆ ಆಶಯವನ್ನು ಈಡೇರಿಸಲಾಗದೆ ಒಂದೇ ಸಾಲಿನ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತದೆ, ರಾಜ್ಯ ಸರ್ಕಾರ ಮಾಡ್ತದೆ, ಎಲ್ಲರೂ ಭಾವಿಸಿದ್ದೀವಿ. ಸಮಾಜದ ಹಿರಿಯ ಮುಖಂಡ ಬಾಲಸ್ವಾಮಿ ಕೂಡ್ಲಿ ಮಾತನಾಡಿ, ಮಾದಿಗ ಸಮಾಜವು ಪಕ್ಷಾತೀತವಾಗಿ ಒಂದಾಗಿ ಮತ್ತೆ ಹೋರಾಟದ ಹೆಜ್ಜೆಗಳನ್ನಿಡಬೇಕಾದ ಸನ್ನಿವೇಶ ನಿರ್ಮಾಣವಾಗಿರುವುದರಿಂದ ಇತ್ತೀಚೆಗೆ ಮಸ್ಕಿಯಲ್ಲಿ ನಡೆದ ಹೋರಾಟದಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಸರ್ಕಾರ ಒಂದು ಗಡುವನ್ನು ನೀಡಿ ಆ ಗಡುವಿನೊಳಗೆ ಸಮುದಾಯಕ್ಕೆ ನ್ಯಾಯ ದೊರಕದೆ ಹೋದರೆ ಅಕ್ಟೋಬರ್ 3ರಂದು ರಾಯಚೂರು ಜಿಲ್ಲಾ ಬಂದ್ ನಂತಹ ಹೋರಾಟಕ್ಕೆ ಸಿದ್ಧರಾಗುತ್ತೇವೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಬಂದ ತಕ್ಷಣ ಸಿದ್ದರಾಮಯ್ಯನವರು ಇದನ್ನು ಒಪ್ಪಿಕೊಂಡ್ರು, ಸ್ವಾಗತ ಮಾಡಿದರು. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಒಪ್ಪಿಕೊಂಡ್ರು, ಇದನ್ನು ಸ್ವಾಗತ ಮಾಡಿದರು. ಅದರಾಗಿ ಇನ್ನಿತರ ಕಾಂಗ್ರೆಸ್ ಸರ್ಕಾರ ಇರುವಂಥ ಎಲ್ಲ ರಾಜ್ಯಗಳಲ್ಲಿ ಇದನ್ನು ಒಪ್ಪಿಕೊಂಡ್ರು ಮತ್ತು ತೆಲುಗು ಚಂದ್ರಬಾಬು ನಾಯ್ಡು ಇದನ್ನು ಒಪ್ಪಿಕೊಂಡ್ರು. ಆದ್ರೆ ಇವತ್ತು ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ದೇಶದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಹೇಳುವವರೆಗೂ ನೀವು ಯಾವುದೇ ಕಾರಣಕ್ಕೂ ತೀರ್ಮಾನವನ್ನು ತೆಗೆದುಕೊಳ್ಳಬಾರದು ಎಂಬ ಆದೇಶವನ್ನು ಇವತ್ತು ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿರುವಂಥ ಒಂದು ಕಮಿಟಿಯನ್ನು ಮಾಡಿರೋದ್ರಿಂದ ಇವತ್ತು ಈ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಬೇಗನೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅದು ಲೇಟ್ ಆಗ್ತಾ ಇದೆ. ಇದು ಬಹುದೊಡ್ಡ ಕಾರಣ. ಅದಕ್ಕೆ ನಾವು ಸಮಾಜದವರು ಇವತ್ತು ಸರ್ಕಾರವನ್ನ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ? ಇನ್ನಿತರ ಲೋಕಗಳನ್ನು ಒಪ್ಪಿಕೊಂಡಂತೆ ಇದನ್ನು ಒಪ್ಪಿಕೊಳ್ಳಿ ಅಂತ ಗೆಳೆಯ ಲೇಖೆಯನ್ನು ಹೇಳಿದ್ರು. ಆದರೆ ಇವತ್ತು
ಈ ರಾಜ್ಯದಲ್ಲಿ ಯಾವುದೇ ಬೇಡಿಕೆಗಳನ್ನು ಮತ್ತು ಅವಕಾಶಗಳನ್ನು ಪಡಿಬೇಕಂತಂದ್ರೆ ಹೋರಾಟ ಇಲ್ಲ, ಯಾವುದು ಈಡೇರಿಲ್ಲ ಎಂಬ ಸತ್ಯವನ್ನು ಕೂಡ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾರೆ. ಇವತ್ತು ಸಚಿವ ಸಂಪುಟದಲ್ಲಿ ಇನ್ನಿತರರು, ಅದು ನಮ್ಮ ವಲಯ ಅಣ್ಣ ತಮ್ಮಂದಿರಾಗಿರ್ಬೋದು ಅಥವಾ ಭೂಮಿ ಸಮಾಜದವರಾಗಿರ್ಬೋದು, ಲಮಾಣಿ ಸಮಾಜದವರಾಗಿರ್ಬೋದು ಅಥವಾ ಇನ್ನಿತರ ಬೇರೆ ಜಾತಿಯ ಜನಾಂಗದವರನ್ನ ಒಪ್ಪಿಸಿಕೊಂಡ ನಂತರದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಎಂಬ ವಾದ ಏನಿದೆ, ಇದನ್ನು ನಾವು ಬಹಳ ಖಂಡಿಸ್ತಾ ಇದ್ದೀವಿ, ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ ಯಾರು ಕಸಗಂ ತಿನ್ನುವಂತ ಕೆಲಸ ಆಗ್ತಾ ಇಲ್ಲ. ಇಲ್ಲಿ ಸದಾಶಿವ ಆಯೋಗದ ಈ ವರದಿಯಲ್ಲಿ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ 6, 5, 3, 1ರಂತೆ ನೀವು ಹಂಚಿಕೊಂಡು ತಿನ್ರಿ ಅಂತ ಸದಾಶಿವದ ಆಯೋಗದ ವರದಿಯಲ್ಲಿ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಕೂಡ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ನಿಮಗೆ ಅಧಿಕಾರ ಇದೆ ಅಂತ ಅನ್ನೋದು ಕೂಡ ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಮಾದಿಗ ಮೀಸಲಾತಿ ಹೋರಾಟಗಾರ ಎಂ ವಿರೂಪಾಕ್ಷಿ ಮಾತನಾಡಿ, ಮಲ್ಲಿಕಾರ್ಜುನ್ ಖರ್ಗೆಯವರು ನೀವು ದೊಡ್ಡ ಬುದ್ಧ ಅನುಯಾಯಿ, ನಿಮ್ಮನ್ನು ನಿಮ್ಮ ಭಾಗದಲ್ಲಿ 2ನೇ ಅಂಬೇಡ್ಕರ್ ಎಂದು ಬಿಂಬಿಸಲಾಗುತ್ತಿದೆ. ಬುದ್ಧ ಹಾಗೂ ಅಂಬೇಡ್ಕರ್ ಚಿಂತನೆಗಳು ಶೋಷಿತ ಪರವಾಗಿದ್ದವು ಎನ್ನುವುದನ್ನ ಮರೆತಂತೆ ಕಾಣುತ್ತಿದೆ ಎಂದ ಅವರು, ನಮಗೆ ನ್ಯಾಯ ಸಿಗದೆ ಹೋದರೆ ಮಲ್ಲಿಕಾರ್ಜುನ್ ಖರ್ಗೆಯವರ ನಿವಾಸದ ಮುಂದೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬಟ್ 101 ಜಾತಿಯಲ್ಲಿ ಆದಿ ಕರ್ನಾಟಕನವರು ಕಾಲಂನಲ್ಲಿ ಬರೆಸ್ಕೊಂಡಿದ್ದಾರೆ, 101 ಜಾತಿಯಲ್ಲಿ ಆದಿ ದ್ರಾವಿಡನವರು ಕಾಲಂನಲ್ಲಿ ಬರೆಸ್ಕೊಂಡಿದ್ದಾರೆ. ಇದು ಯಾವ ಕಡೆ ಸೇರ್ಬೇಕಂತಕ್ಕಂಥದ್ದು ಬಹಳ ಗೊಂದಲದ ವಿಷಯ ಆಗಿರೋದ್ರಿಂದ ಇದನ್ನ ಮತ್ತೊಂದು ಸಲ ನೀವು ಸೆನ್ಸಸ್ ಮಾಡಿ, ಅವ್ರ ಅಬ್ಜೆಕ್ಷನ್ಸ್ ಏನಂತಂದ್ರೆ ಮತ್ತೊಂದು ಸಲ ಸೆನ್ಸಸ್ ಮಾಡಿ ಇದಕ್ಕೆ ಮಾಡಿದ್ರೆ ಅನುಕೂಲ ಆಗುತ್ತಂತಕ್ಕಂಥ ಒಂದು ನಿಂದಾವರ್ತನೆಗೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಈಗ ಇದಾದ ನಂತರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟ ನಂತರ ಮತ್ತೊಂದು ಕಮಿಟಿಯನ್ನ ಖರ್ಗೆ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ಅಸಮಾಧಾನಕ್ಕೆ ನಾವು ಒಳಗಾಗಿದ್ದೀವಿ. ಎಷ್ಟು ಅಸಮಾಧಾನಕ್ಕೆ ಅಂತಂದ್ರೆ ನಾವು ಕೂಡ ಖರ್ಗೆ ಅವರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ವಿ, ನೀನು ಬುದ್ಧನ ಅನುಯಾಯಿ, ನೀನು ಬುದ್ಧ ಮಂದಿರ ಕಟ್ಟಿದ್ದಿ, ನೀನು ಇಡೀ ದೇಶದಲ್ಲಿ ಗುಲ್ಬರ್ಗದಲ್ಲಿ ಬೌದ್ಧ ಮಂದಿರ ಬಹಳ ದೊಡ್ಡ ಮಟ್ಟದಾಗಿ ಕಟ್ಟಿದ್ದಿ, ಬೌದ್ಧನ ಅನುಯಾಯಿ ನೀನು, ಅಂಬೇಡ್ಕರ್ ಅವರ ವಾರಸುದಾರ ಅಂತ ಹೇಳ್ಕೊಳ್ತಾ ಇದ್ರಿ, ಆ ಭಾಗದಲ್ಲಿ 2ನೇ ಅಂಬೇಡ್ಕರ್ ಅಂತ ಹೇಳಿ ಆ ಸಮಾಜದವರು ಹೇಳ್ತಾರೆ. ಬುದ್ಧ ಎಲ್ಲ ಶೋಷಿತ ಸಮಾಜಗಳಿಗೆ ಸಮಾನವಾದ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥವ್ರು. ಅವರ ಹಾದಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಶೋಷಿತ ಸಮಾಜದ ವ್ಯಕ್ತಿಗಳು ಪ್ರತಿಯೊಂದು ಇದರಲ್ಲಿ ಸಮಾನ ಅವಕಾಶಗಳು ಕೊಡಬೇಕು, ಸಮಾನವಾಗಿ ಅವರು ಬೆಳಿಬೇಕು, ಈ ದೇಶದಲ್ಲಿ ಅವರು ಕೂಡ ಮುಂದೆ ಬರಬೇಕು, ದೇಶದ ಚುಕ್ಕಾಣಿಯನ್ನು ಹಿಡಿಬೇಕು, ದೇಶದ ಅಧಿಕಾರವನ್ನು ಪಡಿಬೇಕಂತಕ್ಕಂಥ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಲ್ಲಿ ತಾವಿದ್ದೀರಿ. ಹೀಗಾಗಿ ಇದನ್ನ ಮಾನ್ಯ ಖರ್ಗೆ ಅವರೇ ಯಾವುದೇ ಕಾರಣಕ್ಕೆ ಮಾದಿಗ ಸಮಾಜ ಇಡೀ ಕರ್ನಾಟಕದಲ್ಲ ಭಾರತ ದೇಶದಲ್ಲಿ ಬಹಳ ಶೋಷಣೆಗೆ ಬಹಳ ಅನ್ಯಾಯಕ್ಕೆ ಒಳಪಟ್ಟಿದ್ವಿ ನಾವು. ಒಂದು ಕಾಲಕ್ಕೆ 40 ವರ್ಷಗಳ ಕೆಳಗಡೆ 15-16 MLAಗಳಿರೋ ಸಂದರ್ಭದಲ್ಲಿ ಈಗ ಕೇವಲ 3-4 ಬಂದಿದೆ. ಈ ಸಂದರ್ಭದಲ್ಲಿ ಬಾಲಸ್ವಾಮಿ ಕೂಡ್ಲಿ, ನರಸಿಂಹಲು ಮಾಡಿಗಿರಿ, ಜೆಬಿ ರಾಜು, ವಿಕ್ರಮ್, ವೀರೇಶ್, ಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.